ಬೇಗ ಹೋಗಿ ಕರ್ಕೊಂಡ್ ಬನ್ನಿ. ಮಾತು ಕೊಟ್ಟಿದ್ ನೀವು, ನಾವು ಹೋಗೋದಂದ್ರೆ ಏನಮ್ಮ? ಅಣ್ಣನ್ಗೋಸ್ಕರ ತಮ್ಮ ಲೈಫನ್ನೇ ರಿಸ್ಕ್ ಅಲ್ಲಿಟ್ಟ. ಅಷ್ಟು ಮಾಡಿರೋನ್ಗೋಸ್ಕರ ಹೋದ್ರೆ ತಪ್ಪೇನಿದೆ? ಅದ್ ಹಾಗಲ್ಲ ಅತ್ತೆ. ನಿನ್ ಗಂಡನ್ಗೋಸ್ಕರ ಅವಳು ಗಂಡ ಕಷ್ಟಪಟ್ಟಿದ್ದಾನಮ್ಮ. ಹೀಗಿರುವಾಗ ಅವನೇ ನೀ ಮನೆ ಕರ್ಕೊಂಡ್ ಬಂದ್ರೆ ಏನಾಗುತ್ತೆ? ಅದು ಹಾಗಲ್ಲ ಅಪ್ಪ. ಇನ್ನೇನು ಮಾತಾಡದೆ ಆದಷ್ಟು ಬೇಗ ಹೊರಡಿ. ಪಾಪ ಅವ್ರ ಮುಂದೆ ಮರ್ಯಾದೆ ಹೋಗುತ್ತೇನೋ ಅಂತ ಯೋಚನೆ ಮಾಡ್ತಿರೋ ಹಾಗಿದೆ. ಹೌದು ಮಾವನವ್ರೆ, ಅವ್ರಿಗೆ ಬರೋದಕ್ಕೆ ಹೇಳಿ. ನೀವು ನಮ್ಗೆ ಸಲಹೆ ಕೊಡದೆ ಬಾಯಿ ಮುಚ್ಕೊಂಡಿರಿ. ಸರಿ ಬಿಡಿ, ನೀನು ಹೊರಡಿ. ಹೊರಡ್ರೋ, ಹೋಗಮ್ಮ. ಕಾರ್ ತೆಗಿ. ಏನ್ ಬಂಗಾರ ನಮಗೆ ಈ ಪರಿಸ್ಥಿತಿ? ತಪ್ಪಲ್ಲ ಕೃಷ್ಣ. ನಾವು ಹೋಗಲ್ಲ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಒಂದ್ಸಲ ಎದುರು ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರೋದು. ಅವ್ರಿವಾಗ ಹೇಳಿದಾರಲ್ವಾ, ಅವ್ರ ಮಾತನ್ನ ಇವಾಗ ನಾವು ಮೀರಕ್ ಆಗಲ್ಲ. ಬಂಗಾರ, ಫ್ರಂಟ್ ಗೇರಲ್ಲಿ ಹೋಗೋಷ್ಟು ಫಾಸ್ಟು ರಿವರ್ಸ್ ಗೇರಲ್ಲಿ ಹೋಗಕ್ಕಾಗಲ್ಲ. ಏನು ಯೋಚನೆ ಮಾಡದೆ ಹೋಗ್ತಾನೆ ಇರಬೇಕು. ಏನು ನಿನ್ನ ಉದ್ದೇಶ? ನೀನೇನೋ ನಿಧಾನವಾಗಿ ಹೆಜ್ಜೆ ಇಡೋಣ ಅಂತಿದ್ಯಾ, ಅದಂತೂ ನನ್ನ ಕೈಲಿ ಆಗಲ್ಲ. ಸ್ವಯಂ ಸ್ವಯಂ ಅಂತ ಸ್ಪೀಡಾಗೆ ಹೋಗ್ಬೇಕು. ಆವೇಶ ಅನರ್ಥಗಳಿಗೆ ಮೂಲ. ನನಗಿವಾಗ ಏನ್ ಅನಿಸ್ತಾ ಇದೆ ಗೊತ್ತಾ? ಏನನಿಸ್ತಿದೆ? ನಮ್ಮ ಪಾಲ್ನ ನಾವು ಇಸ್ಕೊಂಡು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಆವಾಗ್ಲಾದ್ರೂ ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಆರಾಮಾಗಿ ಬದುಕೋಬಹುದು. ನೀನ್ ಹೀಗೆ ಅವಸರ ಪಟ್ಟಿದ್ದಕ್ಕೆ ಮಾವನವರು ನಿನ್ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ದು. ನಾನು ಹೇಳೋದನ್ನ ಹುಷಾರಾಗಿ ಕೇಳು. ನಾವು ಎಷ್ಟೇ ಅಡ್ಡಿ ಮಾಡಿದ್ರು ಶ್ರೀಕರ್ನ ಸ್ಟೇಷನ್ ಅಲ್ಲಿ ಇರ್ಸೋದಕ್ಕಾಗ್ಲಿಲ್ಲ. ಅವನಿ ವಾಪಸ್ ನಮ್ಮನೆಗೆ ಬರ್ದ ಹಾಗೆ ತಡೆಯೋದಕ್ಕಾಗ್ಲಿಲ್ಲ. ಈ ಕ್ಷಣದವರೆಗೂ ನಮ್ದೇ ಅಪ್ಪರ್ ಹ್ಯಾಂಡ್, ಇವಾಗ ಅವ್ರದ್ದು ಅಪ್ಪರ್ ಹ್ಯಾಂಡ್. ನಾವೊಂದ್ ವೇಳೆ ಸ್ವಲ್ಪ ಸಹನೆ ತೋರಿಸ್ಲಿಲ್ಲ ಅನ್ಕೋ, ಆ ಸುಜಾತ ಮೆದ್ಲಲ್ಲಿ ಬೇರೆ ಆಲೋಚನೆ ಶುರುವಾಗತ್ತೆ. ಮತ್ತೆ ಸ್ಟೇಷನ್ಗೆ ಹೋಗಿ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟರೂ ಕೊಡ್ತಾಳೆ. ನಾವಿವಾಗ ಹೋಗಲ್ಲ ಅಂತ ಅತ್ತೆ ಮಾವನ ಹತ್ರ ಜಗಳ ಮಾಡಿದ್ರೆ ಇಲ್ಲ ಸಲ್ಲದ ಕಷ್ಟಕ್ಕೆ ಸಿಕ್ಕಾಕೋತೀವಿ. ನೀನ್ ಹೇಳ್ದಾಗೆ ಪಾಲ್ ಕೇಳಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಒಂದು ಕ್ಷಣ ಸಾಕು. ಹಾಗೆ ಹೋದ್ರೆ ನಮ್ ಜೊತೆಗೆ ಅಮ್ಮನವ್ರ ವಿಘ್ನ ಬರತ್ತಾ, ಮೂಗುತಿ ಬರತ್ತಾ? ಅದು ನಮಗ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಆಸೆ ಹೇಗ್ ನೆರವೇರತ್ ಹೇಳು? ಅದಕ್ಕೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಅಂತಾರೆ. ನೀನ್ ನನ್ನ ಫಾಲೋ ಮಾಡಿ ಸಾಕು, ಎಲ್ಲ ನಾನ್ ನೋಡ್ಕೋತೀನಲ್ವಾ? ಅದ್ ಸರಿ, ಅವನಿ ನಮ್ಮಿಬ್ರನ್ನೇ ಕರೆದಿದ್ದಾಳೆ ಅಂದ್ರೆ ನಮಗ್ ತೊಂದರೆ ಕೊಡಕ್ಕೆ ಅಂತಾನೆ ತಾನೆ? ಅವನ್ ಈಗಾಗ್ಲೇ 2 ಸಲ ಈ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಆರಾಮಾಗಿ 3ನೇ ಅವಕಾಶ ಕೂಡ ಯಾವುದೋ ಒಂದು ರೂಪದಲ್ಲಿ ನಮಗ್ ಬರುತ್ತೆ. ಯು ಡೋಂಟ್ ವರಿ, ಹೋಗೋಣ ನಡಿ. ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗೋದಕ್ಕೆ ಅವರಿಬ್ರು ಬರ್ತಾರೆ ಅಂದರೆ ನನಗೆ ನಂಬಿಕೆ ಬರ್ತಾ ಇಲ್ಲ. ಹೌದವನಿ, ಹೊಟ್ಟೆ ನೋವು ಅಂತನೋ ಕಾಲು ನೋವು ಅಂತನೋ ಏನೋ ಒಂದು ನೆಪ ಇಟ್ಕೊಂಡು ನಾಟಕ ಆಡ್ತಾರೆ ನೋಡು. ಇಲ್ಲ ಅಕ್ಕ, ಈ ವಿಷಯದಲ್ಲಿ ಮಾತ್ರ ಅತ್ತೆ ತುಂಬಾ ಸೀರಿಯಸ್ ಆಗಿ ರಿಯಾಕ್ಟ್ ಆಗ್ತಾರೆ. ಖಂಡಿತವಾಗ್ಲೂ ಅವ್ರು ಬರ್ತಾರೆ ನೋಡು. ನಾವ್ ಈ ತರ ಬರ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಏನ್ ಮಾಡಕ್ಕಾಗತ್ತೆ, ನಮಗ್ ಟೈಮ್ ಚೆನ್ನಾಗಿಲ್ಲ ಅಂದಾಗ ಮಾಡ್ಲೇಬೇಕು. ಹೋಗೋಣ ಬಾ. ತುಂಬಾ ಬಿಸಿಲಿದೆ. ಇವ್ರ ಮನೇಲಿ AC ಇರಲ್ಲ, ಏನೂ ಇರಲ್ಲ. 5 ನಿಮಿಷ ಕೂಡ ಕೂತ್ಕೊಳಕ್ಕಾಗಲ್ಲ. ಅವನಿ ಮರ್ಯಾದೆ ಅಂತ ನಮ್ಮಿಬ್ರಿಗೂ ಸ್ವಲ್ಪ ಹೊತ್ತು ಕಾಫಿ ಕೊಟ್ಟು ಅರ್ಧ ಗಂಟೆ ಎಲ್ಲರೂ ಸೇರ್ಕೊಂಡು ಆಡ್ಕೋತಾರೆ. ಆ ಮರಿ ರಾಕ್ಷಸಿ ಕೂಡ. ಅದಕ್ಕೆ ಅವ್ರು ಏನೇ ಕೊಟ್ರು ಬೇಡ ಅಂತ ಹೇಳಿ ಆದಷ್ಟು ಬೇಗ ಹೋಗ್ಬೇಕು. ಸರಿ. ಏ ಛೀ ಛೀ, ಹೋಗೆ ಹೊರಗಡೆ ಹೋಗು. ಹಲೋ. ಎಷ್ಟು ಸಲ ಹೇಳಿದ್ರು ನಾಚಿಕೆ ಆಗಲ್ವಾ ನಿಮ್ಗೆ? ಹೊರಗಡೆ ಹೋಗಿ ಹೋಗಿ. ಇಲ್ಲ ಅಂದ್ರೆ ಬಿಸಿ ಬಿಸಿ ನೀರ್ನ ಮೈ ಮೇಲೆ ತಂದು ಸುರಿದ್ ಬಿಡ್ತೀನಿ. ಹೋಗೆ. ಅಲ್ಲಿ ಯಾರು ಇಲ್ವಲ್ಲ?
ಅಲ್ಲಿ ನಾಯಿಗಳಿರೋದ್ ಕಾಣಿಸ್ತಿಲ್ವಾ? ಅಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ನಿಮ್ದು. ನಿಮಗಿಂತ ದೊಡ್ಡ ನಟರು ಇರ್ತಾರಾ? ಒಳಗಡೆ ಹೋಗಿ ಮಾತಾಡ್ಕೊಳ್ಳೋಣ ನಡೀರಿ. ಮೊದಲೇ ಹೊರಗಡೆ ತುಂಬಾ ಬಿಸಿಲಿದೆ ಇಲ್ಲಿ. ಏನೋ ಅತ್ತೆ ಮನೆಗ್ ಬಂದ ಹಾಗೆ ಹಾಗೆ ಬರ್ತಿದ್ದೀರಲ್ಲ, ಯಾಕೆ? ಹೊರಗಡೆನೆ ಇರಿ. ಇತ್ತೀಚೆಗೆ ಕೆಲವು ದುಷ್ಟರು ನೇರವಾಗಿ ಮನೆಯೊಳಗೆ ಬರ್ತಿದ್ದಾರೆ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅಷ್ಟಕ್ಕೂ ಯಾಕೆ ಬಂದ್ರಿ ನೀವು? ಏನು ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ಯಲ್ಲ. ಸುಜಾತ ಅವ್ರೆ, ಈ ಬಿಸಿಲಿಗೆ ತಲೆ ಎಲ್ಲ ಸುಟ್ಟೋಗ್ತಾ ಇದೆ. ಏನೇ ಇದ್ರೂ ಒಳಗಡೆ ಹೋಗಿ ಮಾತಾಡೋಣ, ನಡೀರಿ. ನನ್ನ ಮನೆಯೊಳಗೆ ನೀವು ಬರಬಾರ್ದು. ಅಯ್ಯಯ್ಯೋ, ಹಾಗಂತೀಯಲ್ಲ ಏನಕ್ಕ? ಬಂದಿರೋದ್ಯಾರು? ರಾಜಾದಿ ರಾಜ, ವೇದವತಿಯವರ ದ್ವಿತೀಯ ವಾರಸ್ದಾರ ಶ್ರೀ 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 ಕೃಷ್ಣ ಅವರು. ಅವ್ರ ಪತ್ನಿಯಾಗಿ ನಿಹಾರಿಕಾ ದೇವಿಯವರು. ಅಂಥವ್ರಿಗೆ ನೀನ್ ನೋಡ್ಬಿಟ್ಟು ದುಷ್ಟ್ರು ಅಂತ ಹೇಳ್ತೀಯ, ತಪ್ಪಲ್ವಾಕ? ಈ ಕಳ್ಳ ಜಾತಕದೊಳೊಬ್ಳು ಸೊಸೆ, ಈ ಕಳ್ಳ ಒಬ್ಬ ವಾರಸ್ದಾರ. ನೋಡಿ, ಹೇಳ್ತಾ ಇದ್ದೀನಿ, ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ನಿಮಗೆ ಮಾತ್ರ ಅಲ್ಲ, ನಮಗೂ ಬರುತ್ತೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನನ್ ಎರಡನೇ ಭಾವನ, ನನ್ ಓರ್ಗಿತ್ತಿಗೆ ನೀನು ಹಾಗೆಲ್ಲ ಮಾತಾಡ್ಬೇಡ ಅಕ್ಕ. ನಿನಗೆ ಓರ್ಗಿತ್ತಿ ಆಗಿರ್ಬೋದೇನೋ, ನನಗಲ್ಲ. ಏಯ್, ಹೊರಗಡೆ ಹೋಗಿ ಮೊದಲು. ಏನವನಿ ಇದು? ನೀನೇನಾದ್ರೂ ಮಾತಾಡ್ಬೇಕು ಅಂದ್ರೆ ಮನೆ ಹೊರಗಡೆನೆ ಮಾತಾಡು. ಇವರು ಹೊಸಲ್ ದಾಟಿ ಒಳಗಡೆ ಬರಬಾರ್ದು. ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ, ಹೊರಡಿ ಇವಾಗ. ಮನೆಯಿಂದ ನಮ್ಮನ್ನು ಹೊರಗಡೆ ಕಳಿಸ್ದವ್ರೆ ವಾಪಸ್ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು ತುಂಬಾ ಆಶ್ಚರ್ಯ ಆಗ್ತಿದೆ. ನಿನ್ನ ಹೆಂಡತಿ ಆ ಥರ ಫಿಟ್ಟಿಂಗ್ ಇಟ್ಟಿದ್ದಾಳಲ್ಲ. ಹೊರಗಡೆ ಬಿಸಿಲಲ್ಲಿ ಎಷ್ಟೊತ್ತು ನಿಂತ್ಕೊಂತೀರಾ? ಒಳಗಡೆ ಬನ್ನಿ ಅಕ್ಕ. ಇದೊಂದ್ಸಲ ನನಗೋಸ್ಕರ ಬಿಟ್ಬಿಡು, ಏನೂ ಅನ್ಬೇಡ. ಬನ್ನಿ. ಬನ್ನಿ. ನರಸಿಂಹ ಅವರೇ, ಚೆನ್ನಾಗಿದ್ದೀರಾ? ನಿಮ್ಮ ದಯೆಯಿಂದ ಚೆನ್ನಾಗೇ ಇದ್ದೀನಿ. ಕೂತ್ಕೊಳ್ಳಿ ಕೃಷ್ಣ ಅವರೇ. ಕೂತ್ಕೊನಿ ಹರಿಕಾ. ಕೃಷ್ಣ ಅವರೇ, ಅಯ್ಯೋ ನೋಡ್ಕೋಬೇಕಲ್ವಾ ಕೃಷ್ಣ ಅವರೇ. ಎದ್ದೇಳಿ ಎದ್ದೇಳಿ ಎದ್ದೇಳಿ, ಕೈ ಕೊಡಿ, ಎದ್ದೇಳಿ. ಬಂಗಾರ, ಇಲ್ಲಿ ಯಾಕೋ ಪರಿಸ್ಥಿತಿ ತುಂಬ ವಿಚಿತ್ರವಾಗಿದೆ. ಇಬ್ರು ಸ್ವಲ್ಪ ಹುಷಾರಾಗಿ ಕೂತ್ಕೊಳ್ಳೋಣ. ನೀವು ಬೇಗ ಲಗೇಜ್ ತಗೊಂಡ್ ಬಂದ್ರೆ ಚೆನ್ನಾಗಿರತ್ತೆ. ಹಾ, ಸರಿ ಸರಿ, ಈಗಲೇ ಬರ್ತೀವಿ. ನೀವು ಮಾತಾಡ್ತಾ ಇರಿ. ನಿಮ್ಮಂತ ಅನ್ಯೋನ್ಯವಾಗಿರೋ ಜೋಡಿನ ನಾನು ಎಲ್ಲೂ ನೋಡಿಲ್ಲ. ಒಂದೇ ಥರದ ಬುದ್ಧಿ ಇರೋರಲ್ವಾ, ಅದಕ್ಕೆ ತುಂಬಾ ಅನ್ಯೋನ್ಯವಾಗಿದ್ದಾರೆ ಇಬ್ರು. ಕಳ್ಳ ಕಳ್ಳಿ. ನೀವು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀರಾ. ಇದ್ದಿದ್ದಂತಾನೆ ಹೇಳಿದ್ದು. ಮನೆಗೆ ಬಂದ ಅತಿಥಿಗಳ ಹತ್ರ ಹೀಗೆಲ್ಲ ಮಾತಾಡೋದು? ತಗೊಳ್ಳಿ ಚಿಕ್ಕಪ್ಪ, ತಗೊಳ್ಳಿ ಚಿಕ್ಕಮ್ಮ. ನಮ್ಗೇನ್ ಅಗತ್ಯ ಇಲ್ಲ. ಮನೆಗೆ ಹೋದ್ರೆ ಕನಿಷ್ಠ ಮರ್ಯಾದೆ ಕೂಡ ಮಾಡ್ಲಿಲ್ಲ ಅಂತ ಅಜ್ಜಿ ತಾತನ ಹತ್ರ ಹೇಳ್ತೀರಾ? ನಮಗೆ ಆ ಕೆಟ್ಟ ಹೆಸರು ಯಾಕೆ? ತಗೊಳ್ಳಿ. ಅರೆ, ಯಾಕೆ ಇಷ್ಟು ಸಂಕೋಚ? ತಗೊಳ್ಳಿ. ದೊಡ್ಡ ವ್ಯಕ್ತಿ ಹೇಳ್ತಿರೋದಕ್ಕೆ ನಂಬೋದು. ಕುಡೀರಿ. ಇದರಲ್ಲಿ ಏನು ಹಾಕಿಲ್ಲ ತಾನೆ? ಉಪ್ಪು, ಖಾರ, ಕೀಟನಾಶಕ ಅಂತದ್ದು ಬೆರೆಸಿದೀವಿ.
ಪೌಡರ್ ಅಂಡ್ ಶುಗರ್. ನಿಮ್ಮಂತ ಬುದ್ಧಿ ನಮ್ಗಿಲ್ಲ ಬಿಡಿ, ಕುಡೀರಿ. ಸುಜಾತ, ಏನ್ರಿ? ಸ್ವಲ್ಪ ಹೊತ್ತಿಗೆ ಮುಂಚೆ ಬೆಕ್ಕು ಬಾಯಿ ಹಾಕಿದ ಕಾಫಿ ಇದೆ ಅಲ್ವಾ? ಹೌದು ರೀ. ಬುದ್ಧಿ ಇದೆಯಾ ನಿನಗೆ? ಸಾರಿ ಚಿಕ್ಕಪ್ಪ, ಆ ವಿಷಯನ ನಾನು ಮರ್ತೋಗಿದ್ದೆ. ನೀವು ಮರ್ತೋಗಿರ್ಬೋದೇನೋ. ಇಲ್ಲಿ ನಡೆದಿರೋದನ್ನೆಲ್ಲ ನಾನು ನೆನ್ಪಿಟ್ಕೋತೀನಿ ಬಿಡಿ. ಅವನಿ, ಶ್ರೀಕರ್, ಇನ್ನು ಎಷ್ಟೊತ್ತು? ಬೇಗ ಬನ್ನಿ. ಏಯ್, ನನ್ನ ಮನೆಗೆ ಬಂದು ಕಿರ್ಚ್ತಿದೆಯಲ್ಲ, ಸ್ವಲ್ಪ ವಾಯ್ಸ್ ಕಡಿಮೆ ಮಾಡೋ. ಅವನೇ, ಶ್ರೀಕರ್, ಬೇಗ ಬನ್ನಿ. ಮರ್ಯಾದೆ ಎಲ್ಲ ಆಯ್ತಾ ಅಕ್ಕ? ಹಾ, ಮಾಡಿದ್ವಿ ಅವನಿ. ಚೆನ್ನಾಗಿ ನೆನ್ಪಿರೋ ಅಂತ ಮರ್ಯಾದೆನೆ ಮಾಡಿದ್ವಿ. ನಾನು ಯಾವುದನ್ನು ಇಟ್ಕೊಳ್ಳಲ್ಲ ಸುಜಾತ ಅವರೇ, ಮತ್ತೆ ವಾಪಸ್ ಕೊಡ್ತೀನಿ. ಹೌದೌದು, ಸಮಯ ನೋಡಿ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಅದನ್ನ ನೋಡೋಣ ಬಿಡು ಬಾವ. ಹೊರಡಣ್ವಾ? ಬ್ಯಾಗ್ ಹಿಡ್ಕೊಳ್ಳಿ. ನಾವಾ? ನೀವಲ್ದೇನೆ ಹೊರಗಡೆ ಕೂಲಿ ಅವ್ರು ಯಾರಾದ್ರೂ ಇದ್ದಾರಾ ಹೇಗೆ? ಅವನಿ, ಇದು ತುಂಬಾ ಟೂ ಮಚ್ ಆಗ್ಲಿಲ್ವಾ? ಗೌರವ ಮರ್ಯಾದೆ ಜೊತೆ ಕರ್ಕೊಂಡು ಹೋಗೋದು ಅಂದ್ರೆ ಇದೇನಾ ಅಣ್ಣ? ಅಮ್ಮ ನಿಮ್ಗೆ ಇದನ್ನೇ ಹೇಳಿ ಕಳ್ಸಿದಾಳ ಅಣ್ಣ? ನಿನ್ಗೋಸ್ಕರ ಎಷ್ಟೋ ತ್ಯಾಗ ಮಾಡಿರೋ ನಿನ್ ತಮ್ಮನ ಮೇಲೆ ನೀನ್ ತೋರ್ಸೋ ಪ್ರೀತಿ ಇದೇನಾ ಅಣ್ಣ? ಆತ್ಮಹತ್ಯೆ ಅನ್ನೋ ಡ್ರಾಮಾ ಇಂದ ಅಲ್ಲಕಲ್ಲೋಲ ಸೃಷ್ಟಿಸಿ ನೈಸ್ ಆಗಿ ತಪ್ಪಿಸ್ಕೊಂಡ್ರಿ. ಅಷ್ಟು ಮಾತ್ರ ಕೃತಜ್ಞತೆ ನಿನಗಿಲ್ವಾ ನಿಹಾರಿಕಾ? ಚಿಕ್ಕಮ್ಮಂಗೋಸ್ಕರ ಇಷ್ಟು ಮಾತ್ರ ಮಾಡಲ್ವಾ ಚಿಕ್ಕಮ್ಮ? ಬಂಗಾರ, ಇವ್ರು ಯಾಕೋ ದೊಡ್ಡ ಸ್ಕ್ರಿಪ್ಟಿಗೆ ಪ್ರಿಪೇರ್ ಆಗಿದ್ದಾರೆ. ಸುಮ್ಮನೆ ಏನಕ್ಕೆ ಜಗಳ? ಇದೊಂದ್ಸಲ ಮಾಡಿಬಿಡೋಣ. ಎತ್ಕೋ ಎತ್ಕೋ. ಇವಾಗ್ಲಾದ್ರೂ ನಮ್ಮ ಮನೆಗೆ ಹೊರಡಣ್ವಾ? ಮೊದ್ಲು ನೀವ್ ಹೋಗಿ, ನಾವ್ ಹಿಂದೆ ಬರ್ತೀವಿ. ಏನ್ ಬೆನ್ನಿಗೆ ಚೂರಿ ಹಾಕಕ್ಕ? ಆ ವಿದ್ಯೆನಲ್ಲಿ ನಿಮಗಿರೋ ನೈಪುಣ್ಯತೆ ನಮಗೆಲ್ಲಿದೆ ಬಾವಾ? ಕೃಷ್ಣ, ನಡಿ. ಏನ್ ಕರ್ಮನಪ್ಪ ದೇವ್ರೆ. ನಾವು 10 ನಿಮಿಷ ಆಡ್ಕೊಂಡಿದ್ದಕ್ಕೆ ಹೇಗಾಗೋದ್ರು ನೋಡು. ಮತ್ತೆ ಅವ್ರು ಮಾಡಿರೋದಕ್ಕೆ ನಾವೆಂತ ಶಿಕ್ಷೆ ಕೊಡ್ಬೇಕೋ? ಈಗ್ಲೇ ಏನಾಯ್ತು ಅಕ್ಕ? ಅಲ್ಲಿಗೆ ಹೋದ್ಮೇಲೆ ನಿಜವಾದ ಆಟನ ಶುರು ಮಾಡ್ತೀನಿ. ಅವನಿ, ನಮ್ಮ ಮಧ್ಯೆ ನಡೆದಿದ್ದನ್ನ ಮನ್ಸಲ್ಲೇನೋ ಇಟ್ಕೋಬೇಡ. ನನ್ನಿಂದ ನಿನಗೇನಾದ್ರೂ ತೊಂದರೆ ಆಗಿದ್ರೆ ನನ್ನ ಕ್ಷಮಿಸು ಅಕ್ಕ. ಹಾಗೆಲ್ಲ ಹೇಳ್ಬೇಡ. ನರಸಿಂಹ ಅವರೇ, ಆರೋಗ್ಯ ನೋಡ್ಕೊಳ್ಳಿ. ಸರಿ, ಹುಷಾರು. ನನ್ ಬಂಗಾರ, ಇಲ್ಬಾ. ಬಾಯ್. ಬಾಯ್ ಚಿಕ್ಕಮ್ಮ. ಹೋಗ್ ಬರ್ತೀನಕ್ಕ. ಹುಷಾರು. ಸರಿ ಬಾವಾ. ಜಾಗ್ರತೆ ಅಣ್ಣ. ಶೇಖರ್. ಬರ್ತೀವಿ ಅದಕ್ಕೆ. ಸರಿ. ಬಂಗಾರ, ಎಲ್ಲರೂ ಸೇರಿ ನಮ್ ಜೊತೆಗೆ ಆಟ ಆಡಿದ್ರು. ಅಷ್ಟೇ ಅಲ್ಲ, ಆ ಮರಿ ರಾಕ್ಷಸಿ ಕೂಡ. ಮನ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಮ್ಮ ಎದುರುಗಡೆ ಅಪಾಯ ಬಂದು ನಿಂತಾಗ ತಪ್ಪಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ, ಎದುರು ಹೋಗೋದು ಮೂರ್ಖರ ಲಕ್ಷಣ. ಸದ್ಯಕ್ಕೆ ನಾವು ತಪ್ಪಿಸ್ಕೊಂಡಿದೀವಿ, ಹಾಗಂತ ಸುಮ್ಮನೆ ಕೂತ್ಕೊಳ್ಬಾರ್ದು. ಶತ್ರು ಮೇಲೆ ದಾಳಿ ಮಾಡೋ ಸಮಯದಲ್ಲೇ ಬಾಣನ ಬಿಡಬೇಕು. ಹೊರಡೋಣ. 1 ನಿಮಿಷ ಕೃಷ್ಣ ಅವರೇ.
ಹಾಗೆ ನೋಡ್ತಿದ್ಯಾ? ನಾನ್ ನಿನಗೆ ನೆನಪಲ್ಲಿ ಉಳಿಯೋ ಹಾಗೆ ಏನಾದ್ರೂ ಒಂದು ಕೊಡಬೇಕು ಅಂತ ಅನಿಸ್ತಾ ಇದೆ. ಸುಮ್ನಿರ್ರಿ, ನಾವೇನ್ ಲವರ್ಸಾ ನೆನ್ಪಿರೋ ಹಾಗೆ ಗಿಫ್ಟ್ ಕೊಟ್ಕೊಳ್ಳೋದಕ್ಕೆ? ನೀನು ಮಾಡಿರೋ ಆಕ್ಸಿಡೆಂಟ್ಗೆ ಮಾಮೂಲಿ ಹಾಗಾದ್ರೆ ಒಂದು 5-6 ವರ್ಷ ಆದರೂ ಶಿಕ್ಷೆ ಆಗಿ ನೀನು ಜೈಲಿಗೆ ಹೋಗಬೇಕು. ಶ್ರೀಕರ್ ಮಾಡಿರೋ ಪುಣ್ಯದಿಂದ ಶಿಕ್ಷೆ ಆಗದೆ ತಪ್ಪಿಸ್ಕೊಟ್ಟೆ. ಶಿಕ್ಷೆ ಆಗಿದ್ರೆ ಜೀವನ ಪೂರ್ತಿ ನಿನಗೆ ಆ ಭಯ ಇರ್ತಿತ್ತು. ಇವಾಗ ನಿನಗೆ ಆ ಭಯ ಇಲ್ಲ. ಕನಿಷ್ಠ ಚಿಕ್ಕ ಶಿಕ್ಷೆ ಆದರೂ ಆಗಬೇಕು. ಅಂದ್ರೆ ಏನ್ ನಿನ್ ಉದ್ದೇಶ? ನನಗೆ ಹೊಡಿತೀಯಾ? ನೀನು ಮಾಡಿರೋ ಕೆಲಸಕ್ಕೆ ನಿಜ ಹೇಳಬೇಕು ಅಂದ್ರೆ ಚೊಪ್ಲಿಲ್ ಹೊಡಿಬೇಕು. ಎಷ್ಟೇ ಆದ್ರೂ ಸಂಬಂಧಿಕ ಆಗಿರೋದಕ್ಕೆ ಕೆನ್ನೆಗೆ ಹೊಡೆದು ಸುಮ್ಮನಾಗಿದ್ದೀನಿ. ನನ್ ಗಂಡನ್ಗೆ ಹೊಡಿತ್ಯಾ? ಅಷ್ಟು ದೊಡ್ಡವನಾ ನೀನು? ನೀನೇನು, ನಿನ್ ಜೀವನ ಏನು? ಏಯ್, ದೊಡ್ಡತನದ ಬಗ್ಗೆ ಮಾತಾಡಿದ್ರೆ ನೀನು ನನ್ನ ಕಾಲಿನ ಧೂಳಿಗೆ ಕೂಡ ಸರಿ ಹೋಗಲ್ಲ. ಯಾರೋ ದಾರಿಯಲ್ಲಿ ಹೋಗೋ ದಾಸಯ್ಯ ನಿನ್ನ ಅಣ್ಣನ ಮೇಲೆ ಕೈ ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ನಿನ್ನಿಂದ ಸಾವಿನ ಅಂಚಿನವರೆಗೂ ಹೋಗಿ ಬಂದಿದ್ದಾರೆ ಅಣ್ಣ. ಅಷ್ಟು ಮಾತ್ರ ನೋವಿರುತ್ತೆ ಅಲ್ವಾ? ನೀನು ಇವನನ್ನೇ ಸಮರ್ಥಿಸ್ತೀಯ ಅಂತ ನನಗೆ ಗೊತ್ತು. ನನ್ ಗಂಡ ಒಳ್ಳೆದನ್ನ ಸಮರ್ಥಿಸ್ತಾ, ತಪ್ಪಿಲ್ವಲ್ಲ? ವೇದವತಿ ಅವರ 2ನೇ ಮಗನ ಮೇಲೆ ನೀವು ಕೈ ಮಾಡಿರೋದು, ಇದ್ರ ಪರಿಣಾಮ ಹೇಗಿರುತ್ತೆ ನೋಡ್ಕೋ. ಆಕ್ಸಿಡೆಂಟ್ ಮಾಡಿ ಕನಿಷ್ಠ ಹಾಸ್ಪಿಟಲ್ ಕೂಡ ಜಾಯಿನ್ ಮಾಡದೆ ಹಾಗೆ ಹೊರಟೋದೆ. ನಾನಿದಕ್ಕೂ ಮುಂಚೆ ಜವಾಬ್ದಾರಿ ಇಲ್ದೇನೆ ಬದುಕಿದ್ದೆ, ಆದರೆ ನಿನ್ನಷ್ಟು ಜವಾಬ್ದಾರಿ ಇಲ್ದಂಗೆ ಬದುಕಿಲ್ಲ. ನನ್ನ ಗಂಡಂಗಾಗಿರೋ ಆಕ್ಸಿಡೆಂಟಿಗೆ ಹೋಲ್ಸಿದ್ರೆ ನಿನಗಾಗಿರೋ ಏಟು ದೊಡ್ಡ ಏಟೇನಲ್ಲ ಬಿಡು. ಫೀಲ್ ಆಗ್ಬೇಡ. ಈ ಕೃಷ್ಣನ್ ಒಂದ್ ಮುಖನ್ ಮಾತ್ರ ನೋಡಿದ್ದೀರಾ, ಇನ್ನೊಂದು ಮುಖನ ನೋಡಿಲ್ಲ. ಸಾಧ್ಯದಲ್ಲೇ ನೋಡ್ತೀರಾ. ಜಗಳ ಮಾಡೋದಕ್ಕೆ ಬಂದಿದ್ದೀರಾ ಇಲ್ಲ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ? ಕೃಷ್ಣ, ಇಲ್ಲೇನು ಮಾತಾಡಬೇಡ, ಹೊರಡೋಣ ನಡಿ. ಬಾಯ್ ಚಿಕ್ಕಮ್ಮ, ಬಾಯ್ ಚಿಕ್ಕಪ್ಪ. ನಡ್ದಿದ್ದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಆ ಡೆವಿಲ್ ಚಿಕ್ಕಮ್ಮ ಅವನಿ ಚಿಕ್ಕಮ್ಮನ್ಗೆ ಏನು ಮಾಡಲ್ಲ ಅಲ್ವಮ್ಮ? ಈ ಸಲ ಅವನಿ ನಿಹಾರಿಕನ ಸುಮ್ಮನೆ ಬಿಡಲ್ಲ. ಅವಳನ್ನ ಸರಿಯಾಗಿ ಆಟ ಆಡಿಸ್ತಾಳೆ. ನಡಿ. ಇವ್ರಿನ್ನ ಬರ್ಲೇ ಇಲ್ವಲ್ರಿ? ಹೊರಟಿರ್ತಾರೆ ಬಿಡುವೇದ. ಈಗ್ಲೇ ಬರ್ತೀನಿ ಇರಿ. ಪಾರ್ವತಿ, ಏನಮ್ಮವ್ರೆ? ಚಿಕ್ಕ ಮಗ ಸೊಸೆ ಬರ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆ ನಿನಗೆ ಗೊತ್ತಲ್ಲ? ಗೊತ್ತಮ್ಮವ್ರೆ. ಬೇಗ ಅಡ್ಗೆ ಮಾಡು. ಯಾವ ಕೆಲ್ಸನೂ ಇಟ್ಕೊಳ್ದೇನೆ ಆ ಕೆಲಸದಲ್ಲೇ ಇರು. ಸರಿ ಅಮ್ಮವ್ರೆ. ಸರಿ, ಕೆಲಸ ಮಾಡ್ಕೊ. ಸರಿ ಆಯ್ತು. ಹಾ, ಅವನಿ ನನಗೋಸ್ಕರ ತರಕಾರಿ ಕೂಟು, ಟೊಮೆಟೊ ಸಾರು, ಪಾಯಸ ಕೂಡ ಮಾಡ್ತಾ ಇದ್ಲು. ಆ ಅಡಿಗೆ ಎಲ್ಲ ಅವನಿಗೆ ತುಂಬಾ ಇಷ್ಟ. ಅದನ್ನ ಮರಿದೆ ಮಾಡು. ಆಯ್ತಮ್ಮವ್ರೆ. ಹಾ. ಹಲೋ, ಏನು, ನಮ್ಮನ್ನ ಕರಿಯಲ್ವಾ? ಕುಂಕುಮ ಹಚ್ಚಿ ಕರಿಬೇಕಾ? ಹಾಗಾದ್ರೆ ನಾವು ವಾಪಸ್ ಹೊರಟೋಗ್ತೀವಿ ಬಿಡು. ಅಮ್ಮ ತಾಯಿ ಇರು. ಶ್ರೀ 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 ವೇದವತಿ ಅವರ ಮಗ ಶ್ರೀಕರ್ ಅವರಿಗೆ, ಅವರ ಧರ್ಮ ಪತ್ನಿಯಾದ ಅವನಿ ದೇವಿ ಅವರಿಗೆ ಸ್ವಾಗತ, ಸುಸ್ವಾಗತ. ಅವನಿ, ಟೈಮ್ ಸಾಲಿಲ್ಲ. ಇದ್ದಿದ್ರೆ ರೆಡ್ ಕಾರ್ಪೆಟ್ಟು ಜೊತೆಗೆ ಹೂವಿನ ಹಾಸಿಗೆನೂ ಹಾಕೋಣ ಅಂತಿದ್ವಿ. ಅಂತದನ್ನ ಮುಂದೆ ಮುಂದೆ ನಾನೇ ನಿಮಗೆ ಹಾಕ್ತೀನಿ ಬಿಡು ಬಾವಾ. ನೀವು ಹೊರಗಡೆ ಹೋಗೋದಕ್ಕೆ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ತಾವು ದಯಮಾಡಿಸಿ. ಹೇಗೆ ಬರ್ತೀವಿ? ಯಾಕೆ? ಒಂದು ಕಡಿಮೆ ಆಗಿದೆ. ಏನ್ ಕಡಿಮೆ ಆಗಿದೆ ಪುಷ್ಪ? ರೆಸ್ಪೆಕ್ಟ್. ಬೇಕಾದಷ್ಟು ಕೊಟ್ಟಿದೀವಲ್ವಾ? ನಮ್ಮ ಲಗೇಜ್ನ
ಯಾರು ತಗೊಂಡ್ ಬರ್ತಾರೆ? ಲೇ ಕೃಷ್ಣ, ಕಂಟ್ರೋಲ್ ಕಣೋ, ಕಂಟ್ರೋಲ್. ಯಾರೋ ಯಾಕೆ ಇಲ್ಲಿ ನೋಡಿ, ನಾವಿದೀವಲ್ಲ, ನಾವ್ ಎತ್ಕೋತೀವಿ. ಬಾ ನಿಹಾರಿಕಾ, ಲಗೇಜ್ನ ನಾವ್ ಎತ್ಕೊಂಡ್ ಬರ್ತೀವಿ. ಲಗೇಜ್ ಮಾತ್ರ ಸಾಕಾ, ಅಥವಾ ನಿಮ್ಮಿಬ್ರನ್ನ ಕೂಡ ಇದೇ ತರ ಎತ್ಕೊಂಡು ಹೋಗ್ಬೇಕಾ? ಪರವಾಗಿಲ್ಲ ಅಣ್ಣ, ನಾವು ನಡ್ಕೊಂಡೇ ಬರ್ತೀವಿ. ಪರವಾಗಿಲ್ಲ, ಹೇಳು ಬ್ರದರು. ನಿಮ್ಮಿಬ್ರು ನನ್ನ ತಲೆ ಮೇಲೆ ಎತ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅವನಿ ನಡಿ, ಹುಷಾರಾಗಿ ತಗೊಬನ್ನಿ. ನಾವು ತಗೊಂಡ್ಬರ್ತೀವಿ, ನೀವು ಹೋಗಿ ಹೋಗಿ. ಅಲ್ಲಿ ನೋಡ್ರಿ, ಬರ್ತಾ ಇದಾರೆ. ನಾವು ಕೂಡ ಶ್ರುತಿ ಸೇರ್ಸೋಣ ನಡಿ. ನಿಂತ್ಕೊಳ್ಳಿ, ಈಗ್ಲೇ ಬರ್ತೀನಿ.